ಈಗ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಬಗ್ಗೆ ನೀವು ಕೇಳಿರ್ತೀರಾ. ದಿಸ್ ಇಸ್ ನಥಿಂಗ್ ಬಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ವೇರ್ ಇನ್ ವಿ ಡೂ ಸರ್ಜರೀಸ್ ಥ್ರೂ ಸ್ಮಾಲ್ ಹೋಲ್ಸ್ ಇನ್ಸ್ಟೆಡ್ ಆಫ್ ಕಟಿಂಗ್ ದಿ ಅಬ್ಡಮನ್. ಈ ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ನಾವು ಅಬ್ಡಮನ್ ಮತ್ತು ಥೊರಾಸಿಕ್ ಕ್ಯಾವಿಟಿ ಲಂಗ್ಸ್ಗೆ ಎಲ್ಲ ಕಡೆ ಆಪರೇಟ್ ಮಾಡ್ತೀವಿ. ಅಡ್ವಾಂಟೇಜ್ ಅಂದರೆ ಅಬ್ಡಮನ್ ಅಥವಾ ಶರೀರದ ಮೇಲೆ ದೊಡ್ಡ ಇನ್ಸಿಷನ್ ಅಥವಾ ಕಟ್ಟಿರೋದಿಲ್ಲ. ಸ್ಮಾಲ್ ಇನ್ಸಿಷನ್ಸ್ ಆರ್ ಮೇಡ್, ಕ್ಯಾನ್ ರಿಕವರ್ ಫಾಸ್ಟರ್, ಪೇನ್ ಈಸ್ ಲೆಸ್, ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ವರ್ಕ್ ಅರ್ಲಿ ಅಂಡ್ ವೂಂಡ್ ರಿಲೇಟೆಡ್ ಅಂದರೆ ಈಗ ದೊಡ್ಡದಾಗಿ ಕಟ್ ಮಾಡಿ ಆಪರೇಟ್ ಮಾಡಿದಾಗ ವೂಂಡ್ ರಿಲೇಟೆಡ್ ಇನ್ಫೆಕ್ಷನ್ ಅಥವಾ ಎಮೆಟೋಮಾ ಅಂತ ಹೇಳ್ತೀವಿ, ಇವೆಲ್ಲ ಇನ್ಸಿಡೆನ್ಸ್ ಕಡಿಮೆ ಆಗುತ್ತೆ ಅಂಡ್ ಬಿ ಪ್ರೊಡಕ್ಟಿವ್. ಈಗ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಟೆಕ್ನಾಲಜಿ ಏನು ಬಂದಿದೆ, ಸ್ಟಾರ್ಟಿಂಗ್ ಫ್ರಮ್ ENT, ಥೊರಾಸಿಕ್ ಕ್ಯಾವಿಟಿ ಅಂದರೆ ಲಂಗ್ಸ್ಗೆ, ಮತ್ತು ಅಬ್ಡಮನ್, ಪೆಲ್ವಿಸ್ ಎಲ್ಲ ರೀಜನ್ಸಲ್ಲಿ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಳಸ್ತೀವಿ. ಕೆಲವೊಂದು ಭಾಗಗಳಲ್ಲಿ ಡೀಪ್ ಪೆಲ್ವಿಸ್ ಅಥವಾ ಈಸೊಫೇಗಸ್, ಫುಡ್ ಪೈಪ್ ಅಂತ ಏನು ಹೇಳ್ತೀವಿ, ಅಂಥ ಕಡೆ ಸಮಸ್ಯೆ ಇರೋ ಕಡೆ ರೋಬೋಟಿಕ್ ಆರ್ಮ್ಸ್ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನಲ್ಲಿ ದ ಕಾಮನ್ಲಿ ಪರ್ಫಾರ್ಮ್ಡ್ ಆಪರೇಷನ್ಸ್ ಆರ್ ರಿಮೂವಲ್ ಆಫ್ ಗಾಲ್ ಬ್ಲಾಡರ್, ಅಪೆಂಡಿಸೆಕ್ಟಮಿ ಆಪರೇಷನ್ಸ್, ಇಂಟೆಸ್ಟೈನಲ್ ಲೀಷನ್ಸ್, ಪ್ಯಾಂಕ್ರಿಯಾಟಿಕ್ ಆಪರೇಷನ್ಸ್, ದೆನ್ ಅರ್ನಿಯಾ ಆಪರೇಷನ್ಸ್, ಪೆಲ್ವಿಸ್ನಲ್ಲಿ ಯೂಟ್ರಸ್ ರಿಮೂವಲ್, ಒವೇರಿಯನ್ಸಿಸ್, ಹೀಗೆ ಹಲವಾರು ರೀಜನ್ಸ್ನಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಳವಡಿಕೆ ಮಾಡ್ತೀವಿ.